ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜೈಲಲ್ಲಿ ಕಾವೇರಿ ಪಾಪ ಆ ಕಡೆ ಈ ಕಡೆ ಸತಪಥ ತಿರುಗ್ತಾ ಇದ್ದಾಳೆ. ನಾನು ನಿರಪರಾಧಿಯಾಗಿ ಜೈಲಿಗೆ ಬಂದಿದ್ದೀನಲ್ಲ, ನಾನು ಹೇಗೆ ವಾಪಸ್ಸು ಆಚೆ ಕಡೆ ಹೋಗೋದು ಅಂತ ಅವಳಿಗೆ ಚಿಂತೆ. ಅಲ್ಲಿ ಪಿ ಸಿ ಇರೋರಿಗೆ ಬಾಲು ಫೋನ್ ಮಾಡಿದ್ದಾನೆ. ಫೋನ್ ಮಾಡಿ ಮಾತಾಡ್ತಿದ್ದಾನೆ. ಅಷ್ಟೊತ್ತಿ ಜೈಲರ್ ಅಲ್ಲಿಗೆ ಬರ್ತಾಳೆ. ಯಾರ್ದು ಫೋನು ಅಂತ ಕೇಳ್ತಾಳೆ. ಹೀಗೆ ಬಾಲು ಮೇಡಮ್ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಕೊಡಿಲಿ ಫೋನು ಅಂತ ಇಸ್ಕೊಂಡು, ಬಾಲು ಲಾಯರ್ ಇಟ್ಟಿಯಾ ಅಂತ ಕೇಳ್ತಾಳೆ. ಇಲ್ಲ ಮೇಡಮ್, ಇನ್ನೂ ಇಟ್ಟಿಲ್ಲ ಅಂತ. ಮತ್ತು ಲಾಯರ್ ಇಡಲಿಲ್ಲ ಅಂದರೆ ಲೇಟ್ ಆಗುತ್ತೆ, ನಿನಗೆ ಅಷ್ಟು ಗೊತ್ತಾಗಲ್ವಾ, ನಾನು ಹೇಳ್ತಾನೆ ಇದ್ದೀನಿ ಲಾಯರ್ ಇಡು ಅಂತ, ಇನ್ನೂ ಇಡೋಕ್ಕಾಗಿಲ್ವಾ. ಅದೇ ಪ್ರೂಫ್ ಇಲ್ಲಲ್ಲ ಮೇಡಮ್, ಅದು ಬ್ಯಾಗ್ ಹುಡುಕ್ತಾ ಇದ್ದಾನೆ ಅವನು ವರ್ಧ ಅಂತ ಹೇಳ್ತಾಳೆ. ಅದಕ್ಕೆ ಅದು ಬ್ಯಾಗಿನ ವಿಷಯ ಹಂಗಿರಲಿ, ಫಸ್ಟು ಲಾಯರ್ ಇಟ್ಬಿಟ್ಟು ವಾದ ಮಾಡೋಕ್ಕೆ ಹೇಳು. ಇಲ್ಲ ಅಂದರೆ ಈಗೇನೆ ಕಾವೇರಿ ಜೈಲಲ್ಲೇ ಇರಬೇಕಾಗುತ್ತೆ, ಆಚೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಜೈಲರ್ ಪಾಪ ಒಳ್ಳೆಯವಳು, ಕಾವೇರಿಗೆ ಹೆಲ್ಪ್ ಮಾಡೋಕ್ಕೆ ಓಡಾಡ್ತಿದ್ದಾಳೆ. ಆದರೆ ಕಾವೇರಿಗೆ ಹೆಲ್ಪ್ ಮಾಡೋಕ್ಕೆ ಬಾಲು ಇನ್ನೂ ಸರಿಯಾಗಿ ಪ್ರೂಫ್ ಸಿಕ್ಕಿಲ್ಲ ಅಂತ ಸುಮ್ಮನೆ ಇದ್ದಾನೆ. ಆದರೆ ಬಾಲು ಮನೇಲೇ ಇದೆ ಪ್ರೂಫು, ಅವನು ಅದನ್ನು ಚೆಕ್ ಮಾಡ್ತಾಯಿಲ್ಲ ಅಷ್ಟೇ, ಬ್ಯಾಗನ್ನು ಚೆಕ್ ಮಾಡ್ತಾಯಿಲ್ಲ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಚೆಕ್ ಮಾಡ್ತಾನೆ ಎಲ್ಲಿದೆ ಅಂತಲೂ ಗೊತ್ತಾಗ್ತಿಲ್ಲ. ಈಗ ಇವಳು ಸರಳಿಗೆ ಫೋನ್ ಮಾಡಿದ್ದಾನೆ ವರ್ಧ, ರಾಣಿ ಬ್ಯಾಗ್ ಇದೆಯಲ್ಲ, ಆ ಬ್ಯಾಗು ನನಗೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಬ್ಯಾಗ್ ಏನಕ್ಕೆ ನಿನಗೆ ಅಂತ ಕೇಳ್ತಾಳೆ. ಅದಕ್ಕೆ ಬೇಕೇ ಬೇಕು ಆ ಬ್ಯಾಗು, ಆ ಬ್ಯಾಗ್ ಕೊಟ್ಟರೆ ಏನು ಕೊಡ್ತೀರಾ ಅಂತ ಕೇಳ್ತಾಳೆ. ಆ ಬ್ಯಾಗ್ ಕೊಟ್ಟರೆ ನಿನಗೆ ಏನೋ ಒಂದು ಕೊಡ್ತೀನಿ, ಬ್ಯಾಗು ಇಸ್ಕೊಡು ಅಂತ, ಬ್ಯಾಗ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಸರಿ ಒಂದು 5,000 ಕೊಡ್ತೀರಾ ಅಂತ. 5,000ನಾ ಅಂತಾನೆ. 5 ಜಾಸ್ತಿ ಆಯಿತಾ, 4,000 ಕೊಡಿ. 4 ಜಾಸ್ತಿ ಆಯಿತಾ, 3 ಮೇಲೆ ಒಂದು ಪೈಸಾ ಕಡಿಮೆ ಆದರೂ ನಾನು ಒಪ್ಪಲ್ಲ, ನನಗಾಗೋದು ಇಲ್ಲ ಅದು ಅಂತ ಹೇಳ್ತಾಳೆ. ಆಯಿತು 50,000 ಕೊಡ್ತೀನಿ ಅಂತಾನೆ. 50,000ನ ಮೋರ್ಚೆ ಹೋಗ್ಬೇಕಷ್ಟೇ, ಹಂಗೆ ಬಾಯಿ ಬಿಟ್ಕೊಂಡು ಆಶ್ಚರ್ಯಪಡ್ತಾಳೆ. ಆವಾಗ ವರ್ಧ, ಹೌದು 50,000 ಕೊಡ್ತೀನಿ, ಆ ಬ್ಯಾಗ್ ಕೊಡು, ನಮ್ಮ ಹುಡುಗರು ಬರ್ತಾರೆ ಅವ್ರ ಹತ್ರ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಆಯ್ತು ಕೊಡ್ತೀನಿ ಅಂತ ಹೇಳ್ತಾಳೆ. ಆದರೆ ಆ ಬ್ಯಾಗ್ ಅಲ್ಲಿಲ್ಲ, ಗುಜ್ರಿಗೆ ಹಾಕ್ಬಿಟ್ಟಿದ್ದಾಳೆ. ಈಗ ಆ ಬ್ಯಾಗನ್ನು ಹುಡುಕಬೇಕು, ಎಲ್ಲಿ ಹುಡ್ಕೋದು ಅಂತ ಅವಳಿಗೆ ಚಿಂತೆ ಹತ್ಕೊಂಡೈತಿ ಇವಾಗ. ಆದರೆ ಈಗ ಟಿಪ್ ಟಾಪಾಗಿ ಡ್ರೆಸ್ ಮಾಡಿಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಮೇಕಪ್ ಮಾಡಿಕೊಂಡು, ವ್ಯಾನಿಟಿ ಹಾಕ್ಕೊಂಡು ಗಂಡನಿಗೆ ಸೆಡ್ ಹೊಡೆದು ಹೋಗ್ತಾಳೆ. ಅದಕ್ಕಿಂತ ಮುಂಚೆ ವರ್ಧ ಫೋನ್ ಮಾಡ್ತಿದ್ದಾಗ ಅಲ್ಲಿಗೆ ಬರ್ತಾನೆ ಸತ್ಯ. ಯಾರ್ದು ಫೋನು ಅಂತಾನೆ. ವರ್ಧ ಅಂತಾಳೆ. ವರ್ಧನ ಅಂದಾಗ ಯಾರ್ದಾರು ಆಗಲಿ ನಿಮಗೆ ಹಾಕ್ರಿ, ನಿಮಗೇನಾರು ಫೋನ್ ಬಂದಾಗ ನಾನು ಹಂಗೆ ಕೇಳ್ತೀನಾ, ಸುಮ್ಮನೆ ಇದ್ಬಿಡಿ. ನನಗೆ ಫೋನ್ ಬಂದರೆ ನೀವು ಯಾಕೆ ಟೆನ್ಷನ್ ತೊಗೋಬೇಕು, ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ ಅಂತ ಹೇಳ್ತಾಳೆ. ಅಯ್ಯೋ ಇವಳೇನು ಹಿಂಗೆ ಆಡ್ತಾಳೆ ಅಂತ ಅವನು ಸುಮ್ಮನೆ ಆಗ್ತಾನೆ. ಅಂದರೆ ಅವನಿಗೆ ಆ ಥರ ಥಿಂಕಿಂಗ್ ಇರಲ್ಲ, ಬಟ್ ವರ್ಧ ಮಾಡವನೇ ಅನ್ನೋದು ಡೌಟೇ ಅವನಿಗೆ. ಆ ಥರ ಇರುವಾಗ ಅವನು ಅನುಮಾನ ಪಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಈ ಬಾಲು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದಾನೆ. ಫ್ರೆಂಡ್ ಹತ್ರ ಹೇಳಿಕೊಂಡು, ಫ್ರೆಂಡ್ ಹೇಳ್ತಾನೆ, ಮತ್ತು ಹೆಂಗೆ ಬಿಡಿಸೋದು ಅಕ್ಕನ, ಕಷ್ಟ ಅಲ್ವಾ ಬಿಡಿಸೋದು, ನೀವು ಲಾಯರ್ ಇಡಬೇಕಿತ್ತು ಅವ್ರು ಹೇಳ್ದಂಗೆ ಅಂತ. ಲಾಯರ್ ಇಡೋಕ್ಕೆ ವರ್ಧ ಏನು ಪ್ರೂಫ್ ಹುಡುಕ್ತಿದ್ದಾನೆ ಅನ್ನೋದು ಅದು ಗೊತ್ತಾಗಬೇಕು. ಆಮೇಲೆ ನಾವು ಲಾಯರಿಗೆ ಡೀಟೇಲ್ಸ್ ಕೊಡೋದಕ್ಕೆ ಸರಿ ಹೋಗ್ತದೆ. ಇಲ್ಲ ಅಂದರೆ ನಾವು ಏನಂತ ಡೀಟೇಲ್ಸ್ ಕೊಡೋದು ಅಂತ ಅವನಿಗೆ ಹೇಳ್ತಾನೆ. ಅದಕ್ಕೆ ಅವನು, ಹೌದಲ್ವಾ ಅದು ಸರಿನೇ ಅಂತೇಳಿ ಯೋಚನೆ ಮಾಡ್ತಾ ಇಬ್ಬರು ಕೂತಿರ್ತಾರೆ. ಈ ರಾಣಿ ನಮ್ಮನೆಗೆ ಬಂದಿದ್ದಿದ್ರೆ ನನಗೆ ಟೆನ್ಷನ್ನೇ ಇರ್ತಾ ಇರಲಿಲ್ಲ, ಬೇರೆ ಕೆಲಸದ ಮೇಲೆ ಫೋಕಸ್ ಮಾಡ್ಬೋದಿತ್ತು. ರಾಣಿ ಬರ್ತಿಲ್ವಲ್ಲ, ಅಲ್ಲಿ ಭಾಳ ಹಿಂಸೆ ಕೊಡ್ತಾರೆ, ಚಿತ್ರಹಿಂಸೆ ಮಗುಗೆ, ಏನು ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಾ ಇರ್ತಾನೆ. ಆ ಯೋಚನೆ ಮಾಡುವಾಗ ಏನೂ ಒಳಿಯಲ್ಲ ಅವನಿಗೆ. ಆಮೇಲೆ ಇವಳೇನು ಮಾಡ್ತಾಳೆ, ಈ ವಿಷಯ ತಿಳ್ಕೊಂಡು ಹೋಗೋಕ್ಕೆ ಸಾರಿಕಾ ಇವ್ರ ಮನೆಗೆ ಬಂದುಬಿಡ್ತಾಳೆ. ಬಂದು ಏನೋ ಸ್ಲಿಪ್ ಆದಂಗೆ ಬಿದ್ದಂಗೆ ಅವ್ನು ಇಟ್ಕೊಂಡಂಗೆ ಈ ಥರ ಎಲ್ಲ ನಾಟಕ ಆಡ್ತಾಳೆ. ಅವನ ಹತ್ರ ಬಾಯಿ ಬಿಡಿಸ್ಕೋಬೇಕು ಇವಳು. ಅದಕ್ಕೋಸ್ಕರ ಏನೇನೋ ನಾಟಕಗಳಾಡ್ತಾಳೆ. ಆ ನಾಟಕ ಆಡಿ ಎಲ್ಲದರಲ್ಲೂ ಯಾವಾಗಲೂ ಬಾಲಿಗೆ ಯಾಮಾರಿಸೋದೆ. ಬಾಲ
ಎಲ್ಲ ವಿಷಯನೂ ಇವಳ ಹತ್ರ ಶೇರ್ ಮಾಡ್ಕೊಳ್ತಾನೆ. ಹಂಗಾಗಿ ಇವಳಿಗೆ ಇನ್ಫಾರ್ಮೇಷನ್ನು ಈಸಿಯಾಗಿ ಸಿಕ್ಬಿಡುತ್ತೆ. ಅದನ್ನು ತೊಗೊಂಡೋಗಿ ವರದಿ ಒಪ್ಪಿಸ್ತಾಳೆ. ಅದ್ರ ಮುಖಾಂತರ ಅವ್ನು ಮೂವ್ ಆಗೋಕ್ಕೆ ಕರೆಕ್ಟಾಗುತ್ತೆ. ಈ ಥರನೇ ಇವನು ಎಡವಟ್ಟು ಮಾಡ್ಕೊಳ್ತಲೇ ಇದ್ದಾನೆ. ಬಾಲುಗೆ ಇನ್ನೂ ಆ ಥರ ಐಡಿಯಾನೇ ಬಂದಿಲ್ಲ. ಏಕೆಂದರೆ ಬಾಲ ಅದ್ರ ಇವನು ಹಿಡ್ಕೊಂಡು ರೌಡಿಗಳು ಬಿಟ್ಟು ಹೊಡೆಸ್ದಾಗ ಇವಳು ಕಾಪಾಡಿದ್ಲಲ್ಲ, ಅದೊಂದೇ ಇಂಟೆನ್ಷನಿಗೆ ಅವಳಿಗೆ ಎಲ್ಲ ವಿಷಯನೂ ಇವನು ಶೇರ್ ಮಾಡ್ಕೊಳ್ತಾ ಇದ್ದಾನೆ. ಅದರಲ್ಲೇ ಪ್ರಾಬ್ಲಮ್ ಆಗಿರೋದು ಇವನಿಗೆ. ಅದು ಬಿಟ್ಟರೆ ಇವನು ಮಾಡ್ತಿರೋದೆಲ್ಲ ಕರೆಕ್ಟಿದೆ. ಅಲ್ಲಿ ಸಾರಿಕಾಗೆ ಹೇಳ್ತಾನೆ, ಸಾರಿಕಾ ಕೇಳಿಸ್ಕೊಂಡು ಹೋಗಿ ಅವ್ರ ಅಣ್ಣಂಗೆ ಹೇಳ್ತಾಳೆ. ಎಷ್ಟು ಈಸಿಯಾಗಿ ಇನ್ಫಾರ್ಮೇಷನ್ನು ಕಲೆಕ್ಟ್ ಆಗ್ತಿದೆ ಅಂದರೆ ತುಂಬ ಈಸಿಯಾಗಿಯೇ ವರ್ಧಂಗೆ ಮೂವ್ ಮಾಡೋಕ್ಕೆ ಕರೆಕ್ಟಾಗಿ ಆಗಿದೆ. ಅದಕ್ಕೆ ವರ್ಧ ಕಷ್ಟಪಡಬೇಕಾಗೇ ಇಲ್ಲ. ಅಲ್ಲಿ ರಾಣಿ ಎಲ್ಲಿದ್ದಾಳೆ ಅಂತಲೂ ಗೊತ್ತಾಗಿದೆ, ರಾಣಿ ಸತ್ತಿನ ಮನೇಲಿದ್ದಾಳೆ ಅಂತ ಗೊತ್ತಾಗಿದೆ, ಆ ಬ್ಯಾಗ್ ಎಲ್ಲಿದೆ ಅಂತಲೂ ಗೊತ್ತಾಗಿದೆ. ಈಗ ಅವಳು ಬ್ಯಾಗ್ ತರೋಕ್ಕೆ ಅಂತೇಳಿ ಹೊರಟಿದ್ದಾಳೆ ಸರಳ. ಎಲ್ಲಿಂದ ತತ್ತಾಳೆ ನೋಡಬೇಕು. ಬ್ಯಾಗು ಸಿಗುತ್ತೋ ಇಲ್ವೋ. ಎಲ್ಲಿಗೆ ಹೊರಟೆ ಅಂತ ಕೇಳ್ತಾನೆ. ನಾನು ಎಲ್ಲರೂ ಹೊರಟ್ರೆ ಎಲ್ಲಿಗೆ ಹೊರಟೆ ಅಂತ ಕೇಳ್ತಿರಲ್ಲ ನೀವು, ಈ ಸನಿಬಾಯಿ ಹಾಕ್ಬಿಟ್ರಲ್ಲ, ತೆಗಿರಿ ಕಡೆ ಬನ್ರಿ ಕಡೆ ಅಂತೇಳಿ ತಳ್ಕೊಂಡು ಹೋಗ್ತಾಳೆ. ಅಯ್ಯೋ ಇವಳೇ ನಿಂಗೆ ಅಂತೇಳಿ ಅವನ ಪಾಡಿಗೆ ಅವ್ನು ಸುಮ್ಮನೆ ಇರ್ತಾನೆ. ಹೀಗೆ ಇವಳು ಹೋಗ್ತಾಳಪ್ಪ. ಆದರೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇ ಇದ್ರೂ ಇರ್ಬೋದು. ಸತ್ಯ ಯೋಚನೆ ಮಾಡ್ತಾನೆ, ಸರಳ ಇಷ್ಟೊತ್ತಿಗೆ ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಏನು ಕತೆ ಅಂತೇಳ್ಬಿಟ್ಟು. ಸತ್ತಿಗೆ ಅದು ಆಲೋಚನೆ ಬಂದಿಲ್ಲ, ಆದರೂ ಯೋಚನೆ ಮಾಡ್ತಾನೆ ಇದ್ದಾನೆ. ಹೀಗೆ ಈ ಬಾಲ ಒಂದು ಕಡೆ ಯೋಚನೆ ಮಾಡ್ತಿದ್ದಾನೆ. ಬಾಲ ಇವತ್ತು ಸಾರಿಕಂಗೆ ಎಲ್ಲ ಹೇಳ್ಬಿಡ್ತಾನೆ, ಹಿಂಗಾಯಿತು ಅಂತೇಳಿ. ಅವಳಿಗೆ ಇನ್ಫಾರ್ಮೇಷನ್ ಬೇಗ ಸಿಕ್ಬಿಡುತ್ತೆ. ಈ ಕಡೆ ಸತ್ಯ ಯೋಚನೆ ಮಾಡ್ತಿದ್ದಾನೆ. ಆಮೇಲೆ ರಾಣಿಗೆ ನಿಮಗೆ ಪಿಜ್ಜಾ ಬೇಕಾ, ಬರ್ಗರ್ ಬೇಕಾ ಅಂತ ಎಲ್ಲ ಸರಳ ಸತ್ಯಂಗೆ ಆಶ್ಚರ್ಯ. ಏನಪ್ಪ ಯಾವತ್ತೂ ಕೇಳದೆ ಇದ್ದವಳು, ಆ ಹುಡುಗಿಗೆ ಅನ್ನನೇ ಕೊಡದೇ ಇದ್ದವಳು, ಹಿಂಸೆ ಕೊಡ್ತಿದ್ದವಳು, ಇವತ್ತು ಬರ್ಗರ್ ಬೇಕಾ, ಪಿಜ್ಜಾ ಬೇಕಾ, ಏನು ಬೇಕು ನಿನಗೆ, ಪಪ್ಸ್ ಬೇಕಾ ಅಂತೆಲ್ಲ ಕೇಳ್ತಿದ್ದಾಳಲ್ಲ, ಏನು ಕತೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ. ಹೀಗೆ ಆಮೇಲೆ ಅವ್ರ ಅತ್ತೆ ಬರ್ತಾಳೆ. ಸರಳ ಎಷ್ಟು ಚಂದ ಕಾಣ್ತಾಳಲ್ವಾ ಅಂತ ಹಿಂದ್ಗಡೆಯಿಂದವ ಇವನು ಸತ್ಯ ಮಿಡಿಕ್ ಬಿದ್ದುಬಿಡ್ತಾನೆ. ಹೋಗಿ ನೀವೊಬ್ಬರು ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾನೆ. ಅವ್ರ ಅಮ್ಮ ಖುಷಿ, ನನ್ನ ಮಗಳು ಮೇಕಪ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತೇಳ್ಬಿಟ್ಟು ಅಳಿಯನ್ನೇ ಕೇಳೋಕ್ಕೆ ಹೋಗಿದ್ದಾಳೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ ಅಳಿಯಂದಿರೆ ಅಂತೇಳ್ಬಿಟ್ಟು. ಹಂಗಾಗಿ ಅವನು ಸುಮ್ಮನೆ ಹೋಗಿ ಅಂದ್ಕೊಂಡು ಹೋಗ್ತಾನೆ. ಒಂಥರ ಇದು ಫನ್ನಿಯಾಗಿದೆ, ಆದರೆ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.